ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿಂದು ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಕನ್ನಡ ಭವನವನ್ನ ಲೋಕಾರ್ಪಣೆ ಹಾಗೂ ತಾಲೂಕು ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕನ್ನಡ ಭವನದ ಆವರಣದಲ್ಲಿ ಬೆಳಗ್ಗೆ ತಹಶೀಲ್ದಾರ್ ಕೆ ಪುರಂದರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆಜಿ ಶಶಿಧರ್ ಅವರು ನಾಡ ಧ್ವಜಾರೋಹಣವನ್ನ ಹಾಗೂ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎನ್ ಷಣ್ಮುಖಾಚಾರ್ ಪರಿಷತ್ತಿನ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದಿಂದ ಕನ್ನಡ ಭುವನೇಶ್ವರಿ ದೇವಿ ಹಾಗೂ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀಪಾದ ಬಿಚ್ಚುಗತ್ತಿ ದಂಪತಿಗಳ ಮೆರವಣಿಗೆಯನ್ನ ಕನ್ನಡದ ಭವನದವರೆಗೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಜಾನಪದ ಕಲಾತಂಡಗಳೊಂದಿಗೆ ನೆರವೇರಿತು. ಸಂಜೆ ನಡೆಯುವ ಸಮಾರೋಪದಲ್ಲಿ ಸಾಹಿತಿಗಳಾದ ಜಿಎಸ್ ನಟೇಶ್ ರವರು ಸಮಾರೋಪದ ನುಡಿಗಳನ್ನಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಟ್ಟೆನೆಂದರೂ ಬಿಡದಿ ಮಾಯೆ ಎಂಬ ಕಥಾ ಸಂಕಲನ, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ದೇವರ ಚಿತ್ತಾರ ಪುಸ್ತಕಗಳನ್ನ ಬಿಡುಗಡೆಗೊಳ್ಳಲಿವೆ. ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ಸಮೂಹ ಗಾಯನ, ನೃತ್ಯ ವೈಭವ, ಸಮೂಹ ಗಾಯನ, ನೃತ್ಯ ವೈಭವ, ಹಾಡು, ನೃತ್ಯ ರೂಪಕ, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಗೌರವ ಸನ್ಮಾನಗಳನ್ನ ನಡೆಯಲಿವೆ. ಮೆರವಣಿಗೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್, ತಾಲೂಕು ಅಧ್ಯಕ್ಷರಾದ ಎನ್ ಷಣ್ಮುಖಾಚಾರ್, ತಹಶೀಲ್ದಾರರಾದ ಪುರಂದರ್ ಕೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರೇಮ, ಪ್ರಮುಖರಾದ ಎಚ್ ಗಣಪತಿ, ಡಾಕ್ಟರ್ ಎಂಕೆ ಭಟ್, ಕೆಎಸ್ ಹುಚ್ರಾಯಪ್ಪ, ಶಿವಾನಂದ್ ಬಿಳಗಿ, ರಮೇಶ್ ಮಂಚಿ, ಪ್ರಶಾಂತ್ ಮೇಸ್ತ್ರಿ, ಸಣ್ಣ ಬೈ ಪರಶುರಾಮು, ಪಾಣಿರಾಜಪ್ಪ, ಪ್ರಜ್ವಲ್ ಚಂದ್ರಗುತ್ತಿ, ಎಸ್ಆರ್ ಕುಮಾರಸ್ವಾಮಿ, ಶಿಕ್ಷಕರು, ಜನಪ್ರತಿನಿಧಿಗಳು ಮತ್ತು ವಿವಿಧ ಇಲಾಖಾ ಸಿಬ್ಬಂದಿಗಳು, ಕಾಲೇಜು ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸಂದೀಪ್ UL 9 ಲೈವ್ ನ್ಯೂಸ್, ಸೊರಬ.